ರಾಜಕೀಯ ಲಾಭಕ್ಕಾಗಿ DMK ಈ ಕುಟುಂಬದೊಳಗೆ ಬರಲು, ಇದನ್ನು ಮುರಿಯಲು, ಗೊಂದಲವನ್ನು ಸೃಷ್ಟಿಸಲು ಪ್ರಯತ್ನಿಸಿದೆ. ಅವರು ಅನೇಕ ಕುಟುಂಬಗಳಿಗೆ ಇದನ್ನು ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ನನ್ನ ಗುರಿ DMKಯನ್ನು ಪದಚ್ಯುತಗೊಳಿಸಬೇಕು. ಹೌದು, ಆಳಲು ಅಯೋಗ್ಯರು. ಮುಖ್ಯಮಂತ್ರಿಗೆ ಅವರು ಏನು ಮಾಡುತ್ತಿದ್ದಾರೆ ಎಂದು ಯಾವುದೇ ಸುಳಿವಿಲ್ಲ. ಅವರು ಕೇವಲ ಒಂದು ಆಕೃತಿ. ವಿಜಯ್ ಒಬ್ಬ ರಾಜಕೀಯ ಅನನುಭವಿ. ADMK ಅಧಿಕಾರಕ್ಕೆ ಬರ್ತದೆ. ಸಮಯ ತೆಗೆದುಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಸ್ವಾಗತ. ನಾನು ನಿಮ್ಮನ್ನು ಇದರ ಬಗ್ಗೆ ಕೇಳಬೇಕೆಂದುಕೊಂಡಿದ್ದೆ. ನಿಮ್ಮ ತಂದೆಯೊಂದಿಗಿನ ಭಿನ್ನಾಭಿಪ್ರಾಯ. ಸರಿ, ಹೌದು. ಸ್ವಲ್ಪ ಮಟ್ಟಿಗೆ ಮತದಾರರನ್ನ ಗೊಂದಲಕ್ಕೀಡು ಮಾಡುತ್ತಿರುವ ಎರಡು ವಿಷಯಗಳು. ಒಂದು ಕಡೆ ಅಧ್ಯಕ್ಷರು ಮತ್ತು ಇನ್ನೊಂದು ಕಡೆ ಸಂಸ್ಥಾಪಕರು. ಇದು ಸ್ವಲ್ಪ ಗೊಂದಲಕಾರಿಯಾಗಿದೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಇದು ನಿಮಗೂ ಕೂಡ ಸಾಕಷ್ಟು ದುಃಖದ ಸಂಗತಿಯಾಗಿರಬೇಕು. ಭಾವನಾತ್ಮಕವಾಗಿ ಬಹಳ ದನಿಸುವಂಥದ್ದು. ನೋಡಿ, ಇಲ್ಲಿಯವರೆಗೆ ನಾನು ಈ ವಿಷಯದ ಬಗ್ಗೆ ಸಾರ್ವಜನಿಕವಾಗಿ ಮಾತನಾಡಿಲ್ಲ. ಸರಿ. ನೋಡಿ, ನನ್ನ ಸಂಸ್ಥಾಪಕ, ನನ್ನ ತಂದೆ ಅಥವಾ ನನ್ನ ಪಕ್ಷದ ಸಂಸ್ಥಾಪಕರೊಂದಿಗಿನ ಸಮಸ್ಯೆ, ಈ ಸಮಸ್ಯೆ ಮೂಲತಃ DMK ಈ ಚುನಾವಣೆಯಲ್ಲಿ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಇದನ್ನು ಪ್ರಚೋದಿಸಿತ್ತು. ಮತ್ತು ಪಕ್ಷದಲ್ಲಿ GK ಮಣಿ ಎಂಬ ವ್ಯಕ್ತಿ ಇದ್ದಾರೆ. ಅವರು ನನ್ನ ಪಕ್ಷದ ಮಾಜಿ ಅಧ್ಯಕ್ಷರಾಗಿದ್ದರು. ಅವರು 25 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದರು. ಅವರು ಪಕ್ಷಕ್ಕೆ ದ್ರೋಹ ಬಗೆದಿದ್ದರು ಮತ್ತು ಅವರು ಕಟ್ಟ DMK ವ್ಯಕ್ತಿ. ಅವರು ಆಪ್ತ ಸ್ನೇಹಿತರು ಶ್ರೀ ಸ್ಟಾಲಿನ್. ಅವ್ರ ಮಗ ಉದಯನಿಧಿಯವರೊಂದಿಗೆ ಬಹಳ ಆಪ್ತ. ಮತ್ತು ಅವ್ರ ಮಗ ಸಿನಿಮಾ ವ್ಯವಹಾರದಲ್ಲಿದ್ದಾನೆ ಮತ್ತು ಉದಯನಿಧಿ ಅವರೆಲ್ಲರೂ ಸಿನಿಮಾ ವ್ಯವಹಾರದಲ್ಲಿದ್ದಾರೆ. ಹಾಗಾಗಿ ಕಳೆದ 1 ವರ್ಷದಿಂದ ಅವರು ಹಾಗೆ ಅಕ್ಷರಶಃ ಬಹಳಷ್ಟು ಸಮಸ್ಯೆಗಳನ್ನು ಪ್ರಚೋದಿಸಿದ್ದರು. ನನ್ನ ನಾಯಕ, ನನ್ನ ತಂದೆ, ನನ್ನ ಅಪ್ಪನಿಗೆ 87 ವರ್ಷ ವಯಸ್ಸು. ಆದ್ದರಿಂದ ಅವರಿಗೆ ಬಹಳಷ್ಟು ಆರೋಗ್ಯ ಸಮಸ್ಯೆಗಳಿವೆ. ಅದ್ರ ಬಗ್ಗೆ ನಾನು ಈ ಸಮಯದಲ್ಲಿ ಹೇಳಲು ಬಯಸುವುದಿಲ್ಲ. ಅವರು 10 ವರ್ಷದ ಮಗುವಿನಂತೆ ಆಗಿದ್ದಾರೆ. ಹಾಗಾಗಿ ಅದರ ಲಾಭ ಪಡೆದು ಅವರು ಕೆಲವು ಸಮಸ್ಯೆಗಳನ್ನು ಮತ್ತು ಅದೆಲ್ಲವನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದರು. ನಾನು ಪಕ್ಷಕ್ಕಾಗಿ 30 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇನೆ ಮತ್ತು ನಿಮಗೆ ಅದು ಗೊತ್ತು, ಇದು ಸಂಸತ್ ಸದಸ್ಯನಾಗಿ ನನ್ನ 4ನೇ ಅವಧಿಯಾಗಿದೆ. ಹೌದು ಹೌದು. ನಾನು 5 ವರ್ಷಗಳ ಕಾಲ ಕೇಂದ್ರ ಕ್ಯಾಬಿನೆಟ್ ಆರೋಗ್ಯ ಸಚಿವನಾಗಿದ್ದೆ ಮತ್ತು ಈಗ ನನಗೆ 57 ವರ್ಷ. ಮತ್ತು ಕಳೆದ 15-20 ವರ್ಷಗಳಿಂದ ಈ ಪಕ್ಷವನ್ನು ನಡೆಸಿಕೊಂಡು ಬಂದವನು ನಾನೇ. ನನ್ನ ಸಂಸ್ಥಾಪಕರು ಅವರೂ ಸಹ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದರೂ ಕೂಡ. ಹಾಗಾಗಿ ನೀವು ಮಾತನಾಡುತ್ತಿರುವ ಈ ಹೇಳಿಕೊಳ್ಳುವ ಸಮಸ್ಯೆ ಬಹುಶಃ ಕುಟುಂಬದಲ್ಲಿ ಇರ್ಬೋದು, ಆದರೆ ಪಕ್ಷದ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ. ವಾಸ್ತವವಾಗಿ ಇದು ನನ್ನ ಪಕ್ಷವನ್ನು ಬಲಪಡಿಸಿದೆ. ಎಷ್ಟು ಮಟ್ಟಿಗೆ ಅಂದರೆ, ಉದಾಹರಣೆಗೆ PMK ನೋಡಿ, ನಾವು ಕೇವಲ 30 ಸ್ಥಾನಗಳಲ್ಲಿ ಅಥವಾ ಸುಮಾರು 7-8 ಸಂಸದೀಯ ಸ್ಥಾನಗಳಲ್ಲಿ ಸ್ಪರ್ಧಿಸ್ತೇವೆ. ಆದರೆ ಹೆಚ್ಚು ಕೊಟ್ಟರೆ ನಾವು ಹೆಚ್ಚು ಶೇಕಡಾವಾರು ಮತಗಳನ್ನು ಪಡಿಬೋದು. ನೀವು 6% PMK ಎಂದಾಗ ಅದು ಇಡೀ ರಾಜ್ಯದಲ್ಲಿದೆ. ಆದರೆ ನೀವು ಅದನ್ನು 100 ಕ್ಷೇತ್ರಗಳಿಗೆ ಸೀಮಿತಗೊಳಿಸಿದರೆ ಅದು 20% ಆಗುತ್ತೆ. ಆದರೆ ಭಾವನಾತ್ಮಕವಾಗಿ ಇದು ಹೌದು. ನಾನು ಭಾವನಾತ್ಮಕವಾಗಿ ಸಂಪೂರ್ಣವಾಗಿ ಬರಿದಾಗಿದ್ದೇನೆ. ನಾನು ಅನುಭವಿಸುತ್ತಿದ್ದೇನೆ. ತುಂಬ ಕಷ್ಟಕರ, ತುಂಬ ಕಷ್ಟದ ಸಮಯ. ಇದು ನನ್ನ ಜೀವನದ ಅತ್ಯಂತ ಕೆಟ್ಟ ಸಮಯ. ಮತ್ತು ತಂದೆ ತುಂಬ ದುಃಖಕರ. ನನ್ನ ಮೇಲೆ ಆರೋಪ ಹೊರಿಸ್ತಾ ಮತ್ತು ಇದನ್ನೇ ಅವನು ಮಾಡಿದ್ದು ಎಂದು ಹೇಳುತ್ತಾ, ಮತ್ತು ಈ ಎಲ್ಲ ನಾನು ಮತ್ತು ಇತರ ಕುಟುಂಬದ ಸದಸ್ಯರು, ಈ ಎಲ್ಲ ವಿಷಯಗಳು ಅವರಿಂದ ಬರುತ್ತಿರೋದ್ರಿಂದ ಇದು ನಿಜವಾಗಿಯೂ ನೋವಿನ ಸಂಗತಿ. ಅಂದರೆ ನಾನು ನನ್ನ ಜೀವನದುದ್ದಕ್ಕೂ ಅವರನ್ನು ಆದರ್ಶವಾಗಿ ನೋಡಿದ್ದೇನೆ. ಹಾಗೆ ನಾನು ನನ್ನ ಜೀವನದುದ್ದಕ್ಕೂ ಅವರ ಪ್ರತಿಯೊಂದು ಮಾತನ್ನು ಕೇಳಿದ್ದೇನೆ. ನಾನು ನನ್ನ ಜೀವನದುದ್ದಕ್ಕೂ ಅವರಿಗೆ ತುಂಬ ನಿಷ್ಠನಾಗಿದ್ದೇನೆ. ಮತ್ತು ಇಂದು ನಾನು ಏನಾಗಿದ್ದೇನೋ ಅದೆಲ್ಲವೂ ಅವರಿಂದಲೇ. ಮತ್ತು ನನ್ನ ಪಕ್ಷವು ಹೊಂದಿರುವ ಯಾವುದೇ ನೀತಿಗಳಿರಲಿ, ಅದು ಅವರಿಂದಾಗಿಯೇ. 47-45 ವರ್ಷಗಳ ಕಾಲ ಅವರು ಪಕ್ಷಕ್ಕಾಗಿ ಮತ್ತು ಸಿದ್ಧಾಂತಕ್ಕಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಅವರು ಒಬ್ಬ ಸೈದ್ಧಾಂತಿಕ ವ್ಯಕ್ತಿ. ಅವರು ಕೇವಲ ಒಬ್ಬ ನಾಯಕರಲ್ಲ, ಅವರು ಒಬ್ಬ ಸಮಾಜ ಸುಧಾರಕರು. ಅವರು ಸಾಮಾಜಿಕ ನ್ಯಾಯದಲ್ಲಿ ಬಹಳಷ್ಟು ಸುಧಾರಣೆಗಳನ್ನು ಮಾಡಿದ್ದಾರೆ. ಹೌದು. ಕೃಷಿಯಲ್ಲಿ ಹೌದು, ನಾವು ಅವರನ್ನ ಅನುಸರಿಸಿದ್ದೇವೆ. ಹೌದು. ತಮಿಳುನಾಡಿನ ಕೃಷಿ ಬಜೆಟ್, ಪ್ರತ್ಯೇಕ ಕೃಷಿ ಬಜೆಟ್ ಅವರ ಪ್ರಾರಂಭ. ಹೌದು.
19 ವರ್ಷಗಳ ಕಾಲ ಅವರು ಅದಕ್ಕಾಗಿ ಹೋರಾಡಿದ್ದಾರೆ. ಮತ್ತು ಈಗ ಸರ್ಕಾರವು, ಅಂದರೆ ನಾನು ಮಂತ್ರಿಯಾಗಿದ್ದೆ, ನಾನು ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನವನ್ನು ನಿಷೇಧಿಸಿದೆ. ನಾನು ತಂಬಾಕು ಉತ್ಪನ್ನಗಳ ಈ ಚಿತ್ರಾತ್ಮಕ ಎಚ್ಚರಿಕೆಯನ್ನು ಜಾರಿಗೆ ತಂದಿದ್ದೇನೆ. ನಾನು ಗುಟ್ಖಾವನ್ನು ನಿಷೇಧಿಸಿದೆ. ಅದು ಅವರ ಸಿದ್ಧಾಂತ, ಅವರ ನೀತಿ. ನಾನು ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್ ಅನ್ನು ಜಾರಿಗೆ ತಂದೆ. ನಾನು 108 ಆ್ಯಂಬುಲೆನ್ಸ್ಗಳನ್ನು ದೇಶದಾದ್ಯಂತ 10 ಲಕ್ಷ ಆಶಾ ಕಾರ್ಯಕರ್ತೆಯರನ್ನು ಜಾರಿಗೆ ತಂದೆ. ಅವರು ಗ್ರಾಮೀಣ ಆರೋಗ್ಯ ಸೇವೆಯನ್ನು ಸುಧಾರಿಸಬೇಕೆಂದು ಬಯಸಿದ್ದರು. ಅದು ಹಾಗಾಗಿ ಅದು ನನಗಾಗಿ ಈ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಿತ್ತು. ಹಾಗಾಗಿ ಅವರಿಂದಾಗಿ ನಾನು ದೇಶಕ್ಕಾಗಿ ಭಾಳಷ್ಟು ಮಾಡಲು ಸಾಧ್ಯವಾಯಿತು. ಆದರೆ ಇಂದು ವಾಪಸ್ ಬಂದರೆ ಇದು ತುಂಬ ನೋವಿನ ಸಂಗತಿ. ಅಂದರೆ ಅವರು ನನ್ನ ತಂದೆ ಮತ್ತು ನಾನು ಅವರ ಒಬ್ಬನೇ ಮಗ. ಮತ್ತು ರಾಜಕೀಯ ಲಾಭಕ್ಕಾಗಿ DMK ಈ ಕುಟುಂಬದೊಳಗೆ ನುಗ್ಗಲು, ಇದನ್ನು ಮುರಿಯಲು, ಗೊಂದಲವನ್ನು ಸೃಷ್ಟಿಸಲು ಪ್ರಯತ್ನಿಸಿದೆ. ಇದನ್ನೇ ಅವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಅನೇಕ ಕುಟುಂಬಗಳಿಗೆ ಮಾಡಿದ್ದಾರೆ. DMK ಹೀಗೆ ಮಾಡೋದು ನಾಚಿಕೆಗೇಡಿನ ಸಂಗತಿ. ಮತ್ತು ಅದಕ್ಕಾಗಿಯೇ ನಾನು ಸಂಪೂರ್ಣವಾಗಿ DMKಯ ವಿರುದ್ಧವಾಗಿದ್ದೇನೆ. ನಾನು DMKಯ ವಿರುದ್ಧ ಪೂರ್ಣ ಪ್ರಮಾಣದಲ್ಲಿ ಹೋರಾಡ್ತಿದ್ದೇನೆ. ಮತ್ತು DMKಯನ್ನು ಅಧಿಕಾರದಿಂದ ಕಿತ್ತೆಸೆಯಲಾಗುವುದು ಎಂದು ನನಗೆ 100ಕ್ಕೆ 100% ವಿಶ್ವಾಸವಿದೆ. ಮತ್ತು ಈ ಬಾರಿ ಮಾತ್ರವಲ್ಲ, ಅವರು ಮತ್ತೆ ಎಂದಿಗೂ ಹಿಂತಿರುಗಿ ಬರಲು ಸಾಧ್ಯವಿಲ್ಲ. 2021ರಿಂದ ಇಲ್ಲಿಯವರೆಗೆ ನೀವು ಸ್ಪಷ್ಟವಾಗಿ ತಮಿಳುನಾಡಿನ ಅತಿ ದೊಡ್ಡ ಜಾತಿ ಗುಂಪುಗಳಲ್ಲಿ ಒಂದನ್ನು ಪ್ರತಿನಿಧಿಸುತ್ತೀರಿ. 12ರಿಂದ 30%. ನೀವು ನನ್ನನ್ನು ಒಂದು ಜಾತಿ ಗುಂಪು ಅಥವಾ ಜಾತಿ ಪಕ್ಷವೆಂದು ಸೀಮಿತಗೊಳಿಸುವುದನ್ನು ನಾನು ಬಯಸುವುದಿಲ್ಲ. ಆದರೆ ನೀವು ಅದಕ್ಕಾಗಿ ಹೋರಾಡಿದ್ದೀರಿ. ಹೌದು, ನಾವು ಮಾಡಿದ್ವಿ. ಆಂತರಿಕ ಮೀಸಲಾತಿ ನೋಡಿ, ನಾನು ಆರೋಗ್ಯ ಮಂತ್ರಿಯಾಗಿದ್ದಾಗ ನಾನು ಪರಿಶಿಷ್ಟ ಜಾತಿಗೆ ಮೀಸಲಾತಿ ತಂದೆ. ಹಾಗಾದರೆ ನೀವು ಜಾತಿ ಎಂದು ಹೇಳಿದಾಗ ನನ್ನನ್ನು ಪರಿಶಿಷ್ಟ ಜಾತಿ ಎಂದು ಸೇರಿಸಬೇಕೆಂದು ಹೇಳುತ್ತಿದ್ದೀರಾ? ಹಾಗಾಗಿ ತಮಿಳುನಾಡಿನಲ್ಲಿ ನಮ್ಮ ನಾಯಕರು 4 ಮೀಸಲಾತಿಗಳನ್ನು ತಂದಿದ್ದರು. ಅತಿ ಹಿಂದುಳಿದ ವರ್ಗ 20%, ಮತ್ತು ಅದರಲ್ಲಿ 115 ಜಾತಿಗಳಿವೆ. ಹಾಗಾಗಿ ನನ್ನ ಪಕ್ಷವನ್ನು ಕೇವಲ ಒಂದು ಜಾತಿಗೆ ಸೀಮಿತಗೊಳಿಸಬೇಡಿ. ಅಂದರೆ ಹೌದು, ನಾನು ಹೇಳೋದೇನೆಂದರೆ, ಈ ಪಕ್ಷವು ಮೊದಲು 1 year ಸಂಗಮ ಆಗಿತ್ತು. ಹೇಗೆ ಅಂದರೆ BJP RSS ಆಗಿತ್ತು, ಮತ್ತು ನಂತರ BJP ಆಯಿತು. ಹಾಗೆ ಇದು 1 year ಸಂಗಮ ಮತ್ತು ಆಯಿತು, ಒಂದು ಪಕ್ಷವಾಯಿತು. ಆದರೆ ಅವರಲ್ಲಿ ಬಹುತೇಕರು ಕೃಷಿಕರು ಇದ್ದಾಗೆ. ಆದರೆ ನಾವು ಪ್ರತಿಯೊಂದು ಜಾತಿಯನ್ನು ಪ್ರತಿನಿಧಿಸ್ತೇವೆ, ಸರಿ, ನಿಮ್ಮ ಮಾತನ್ನ ಒಪ್ಕೊಂಡೆ. ಹಾಗಾಗಿ ಸಾಮಾಜಿಕ ನ್ಯಾಯದ ಹಾಗೆ 2021ರ ಚುನಾವಣೆಯಲ್ಲಿ ಸ್ಟ್ರೈಕ್ ರೇಟ್ ಹೆಚ್ಚಿರಲಿಲ್ಲ. ನೀವು ಸ್ಪರ್ಧಿಸಿದ್ದ 23ರಲ್ಲಿ 5, ಮತ್ತು ಈಗ ಸೀಟುಗಳ ಸಂಖ್ಯೆ ನಿಜವಾಗಿಯೂ ಕಡಿಮೆಯಾಗಿದೆ. 2 ವಿಷಯಗಳು. ಅದು ಏನಂದ್ರೆ, ಜಾತಿಯ ಅಂಶ ಈಗ ಅಷ್ಟು ಮುಖ್ಯವಲ್ವೇ? ನೀವು ಸ್ಪಷ್ಟವಾಗಿ ಅವರನ್ನ ಪ್ರತಿನಿಧಿಸ್ತೀರಿ. ಜಾತಿ ಅಂದ್ರೆ ನೀವು ಜಾತಿ ಆಧಾರಿತ ಪಕ್ಷ ಎಂದು ನಾನು ಹೇಳ್ತಿಲ್ಲ. ನೀವು ಜನಸಂಖ್ಯೆಯ ಒಂದು ದೊಡ್ಡ ವಿಭಾಗದ ಹಿತಾಸಕ್ತಿಗಳನ್ನು ಪ್ರತಿನಿಧಿಸ್ತೀರಿ, ಮತ್ತು ಅದಕ್ಕಾಗಿಯೇ ಎಂದು ನಾನು ಹೇಳುತ್ತಿದ್ದೇನೆ ಅಷ್ಟೇ. ವಿಜಯ್ ಅವರಂತಹ ಫ್ಯಾಕ್ಟರ್ ಬರುತ್ತಿರುವ ಈ ರೀತಿಯ ಚುನಾವಣೆಯಲ್ಲಿ ನಿಮಗೆ ಗೊತ್ತಾ, ಎಲ್ಲಾ ಯುವಕರು ಜಾತಿ ಅಜ್ಞೇಯತಾವಾದಿ ಮತ್ತು ಧರ್ಮ ಅಜ್ಞೇಯತಾವಾದಿ ಎಂಬುದನ್ನು ಮೀರಿ ಮತ ಚಲಾಯಿಸುತ್ತಿದ್ದಾರೆ ಎಂದು ಹೇಳುತ್ತಾರೆ. ಅದಿನ್ನೂ ಒಂದು ಫ್ಯಾಕ್ಟರ್ ಆಗಿ ಉಳಿದಿಲ್ಲವೇ? ನೋಡಿ ಉಮಾ, ತಮಿಳುನಾಡಿನಲ್ಲಿ ಅಥವಾ ಬಹುಶಃ ದೇಶದಾದ್ಯಂತ ಜಾತಿ ಒಂದು ದೈನಂದಿನ ಫ್ಯಾಕ್ಟರ್. ಅದು ಕೇವಲ ರಾಜಕೀಯದಲ್ಲಿ ಮಾತ್ರವಲ್ಲ, ಅದು ಕೆಲಸದ ಸ್ಥಳದಲ್ಲಿದೆ. ಅದು ಒಂದು ರೆಸ್ಟೋರೆಂಟ್ಗೆ ಹೋಗಿ, ಅಲ್ಲಿ ಜಾತಿ ಇದೆ. ನೀವು ಪೆಟ್ರೋಲ್ ಪಂಪ್ಗೆ ಹೋದರೆ ಅಲ್ಲಿದೆ. ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಎಲ್ಲವೂ ಜಾತಿಯೇ. ನಾವು ಜಾತಿರಹಿತ ಸಮಾಜ ಅಥವಾ ಈ ಧಾರ್ಮಿಕ ಇದೆಲ್ಲದರ ಬಗ್ಗೆ ಮಾತಾಡ್ಬೋದಾದರೂ ಎಲ್ಲೆಡೆ ಅದು ಇದೆ. ಹಾಗೆ ಇದನ್ನು ನೀವು ಹೇಗೆ ಮುರಿಯುತ್ತೀರಿ? ಹಾಗಾಗಿ ನಾನು ಕೂಡ ಹಿಂದೂ ಪತ್ರಿಕೆಯಲ್ಲಿ ಒಂದು ಲೇಖನ ಬರೆದಿದ್ದೆ, ಪ್ರಣಯ್, ಸರಿತಾನೆ? ಹೆಸರಿನಲ್ಲೇನಿದೆ. ನೀವು ಆ ಲೇಖನವನ್ನು ಓದಬೇಕೆಂದು ನಾನು ಬಯಸ್ತೇನೆ. ನಾನು ನಿಮ್ಮನ್ನೂ ಸಹ ಉಲ್ಲೇಖಿಸಿದ್ದೆ. ನೀವು ಹೇಳಿದ್ದೀರಿ ಪ್ರಣಯ್ ರಾಯ್ ಎಂದು. ರಾಯ್ ಎಂಬುದು ಜಾತಿ ಆಧಾರಿತ ಹೆಸರು. ಪ್ರಣಬ್ ಮುಖರ್ಜಿ, ಮಮತಾ ಬ್ಯಾನರ್ಜಿ ಜಾತಿ ಆಧಾರಿತ, ಈಗ ವೆಂಕಯ್ಯ ನಾಯ್ಡು ಜಾತಿ ಆಧಾರಿತ ಹೆಸರು. ಹಾಗಾಗಿ ಪ್ರತಿಯೊಬ್ಬ ಉತ್ತರ ಭಾರತದ ನಾಯಕನ ಹೆಸರಿನ ಜೊತೆಗೆ ಜಾತಿ ಆಧಾರಿತ ಹೆಸರು ಇರ್ತದೆ. ಆದರೆ ನನ್ನ ಹೆಸರು ಅನ್ಬುಮಣಿ ರಾಮದಾಸ್, ನನ್ನ ಹೆಸರಿನಲ್ಲಿ ಯಾವುದೇ ಜಾತಿ ಇಲ್ಲ. ನನ್ನ ತಂದೆ ಸಂಜೀವರಾವ್ ರಾಮದಾಸ್. ಆದರೆ ನನ್ನ ತಾತನಿಗೆ ಜಾತಿ ಹೆಸರು ಇತ್ತು, ಸಂಜೀವರಾವ್ ಗೌಂಡರ್.
ಹಾಗಾಗಿ ಎಲ್ಲೆಡೆ ಅದು ಇದೆ. ಮತ್ತು ಚುನಾವಣೆ ಅನ್ನೋದು ಸಂಪೂರ್ಣವಾಗಿ ಜಾತಿ ಆಧಾರಿತ. ವಿಜಯವರ ಪಕ್ಷದಲ್ಲಿ ಕೂಡ ಎಲ್ಲಿ ವನ್ನಿಯರ್ಗಳು ಪ್ರಬಲರಾಗಿದ್ದಾರೋ ಅಲ್ಲಿ ಅವರು ವನ್ನಿಯರಿಗೆ ಸೀಟ್ ಕೊಟ್ಟಿದ್ದಾರೆ. ಎಲ್ಲಿ ಮೊದಲಿಯಾರ್ಗಳು ಪ್ರಬಲರಾಗಿದ್ದಾರೋ ಅವರು ಮೊದಲಿಯಾರಿಗೆ ಸೀಟ್ ಕೊಟ್ಟಿದ್ದಾರೆ. ಎಲ್ಲಿ ದೇವರುಗಳು ಪ್ರಬಲರಾಗಿದ್ದಾರೋ ಅವರು ದೇವರಿಗೆ ಸೀಟ್ ಕೊಟ್ಟಿದ್ದಾರೆ. ಅವರು ಎಲ್ಲ ವಿಷಯಗಳ ಬಗ್ಗೆ ಸಾರ್ವಜನಿಕವಾಗಿ ಹೊರಗೆ ಮಾತಾಡ್ಬೋದು, ಆದರೆ ವಾಸ್ತವದಲ್ಲಿ ಇರುವುದೇ ಇದು. DMK ಅಲ್ಲಿನ ಪ್ರಬಲ ಜಾತಿಗೆ ಸೀಟುಗಳನ್ನು ನೀಡಿದೆ. ಅವರು ಅಲ್ಲಿನ ಒಂದು ಪ್ರಬಲ ಜಾತಿಗೆ ಜಿಲ್ಲಾ ಕಾರ್ಯದರ್ಶಿಯನ್ನು ನೀಡಿದ್ದಾರೆ. ಅವರು ಇಲ್ಲಿ ಬೇರೆ ರೀತಿ ಮಾಡಲು ಸಾಧ್ಯವಿಲ್ಲ. ಹಾಗೆ ಆದರೆ ವಿಷಯಕ್ಕೆ ಬರೋದಾದರೆ ನಮ್ಮ ಸಿದ್ಧಾಂತ, ನನ್ನ ಪಕ್ಷದ ಮೂಲ ಸಿದ್ಧಾಂತ ಸಾಮಾಜಿಕ ನ್ಯಾಯವಾಗಿದೆ. ನಾವು ಒಂದು ಕೇಂದ್ರ ಪಕ್ಷ, ಹೆಚ್ಚಾಗಿ ಎಡಪಂಥದ ಕಡೆಗೆ ಹಾಗಾಗಿ ಸಾಮಾಜಿಕ ಪ್ರಜಾಪ್ರಭುತ್ವವಾದಿ ಎಡಪಂಥದ ಕಡೆಗೆ ವಾಲಿಕೊಂಡಿದೆ. ಆದರೆ ನಮ್ಮ ಮೈತ್ರಿಕೂಟವಾಗಿದ್ದರೂ ಒಂದು ಮೈತ್ರಿಕೂಟವಾಗಿ ಬಹುಶಃ ನಾವು ವಿಭಿನ್ನ ಸಿದ್ಧಾಂತಗಳನ್ನು ಹೊಂದಿರ್ಬೋದು, ಆದರೆ ಆಗ ನಾವು ಚುನಾವಣೆಗೆ ಹೋದಾಗ ನಮ್ಮ ಸಿದ್ಧಾಂತಗಳನ್ನು ಮರೆಯೋದಿಲ್ಲ. ಹಾಗೆ ಈ ಚುನಾವಣೆಯಲ್ಲಿ ನನ್ನ ಗುರಿ DMK ಪದಚ್ಯುತಗೊಳ್ಳಬೇಕು. ಹೌದು, ಆಡಳಿತಕ್ಕೆ ಅಯೋಗ್ಯ. ಮುಖ್ಯಮಂತ್ರಿಗೆ ಅವರು ಏನು ಮಾಡ್ತಿದ್ದಾರೆ ಎಂದು ಯಾವುದೇ ಅರಿವಿಲ್ಲ. ಅವರು ಕೇವಲ ಒಂದು ಗೊಂಬೆ ಅಷ್ಟೇ. ಏನಾಗುತ್ತದೆ ಎಂಬುದರ ಬಗ್ಗೆ ಅವರಿಗೆ ಯಾವುದೇ ಅರಿವಿಲ್ಲ. ನನಗೆ ಒಂದು ಘಟನೆ ನೆನಪಿದೆ. ಒಂದು ಜಪಾನೀಸ್ ಕಂಪನಿ ತಮಿಳುನಾಡಿನಲ್ಲಿ ಹೂಡಿಕೆ ಮಾಡಲು ಬಯಸಿತ್ತು ಮತ್ತು ಒಬ್ಬ ದೊಡ್ಡ ಕೈಗಾರಿಕೋದ್ಯಮಿ ಆ ವ್ಯಕ್ತಿಯನ್ನು, ಮುಖ್ಯಮಂತ್ರಿಯನ್ನು ಭೇಟಿ ಮಾಡಲು ಕರೆದುಕೊಂಡು ಹೋದರು. ಅವ್ರ ಭೇಟಿಯು 20 ನಿಮಿಷಗಳದ್ದಾಗಿತ್ತು. ಮುಖ್ಯಮಂತ್ರಿಯವರು ಕೇವಲ 2 ಪದಗಳನ್ನು ಮಾತಾಡಿದ್ರು, ವಣಕ ಮತ್ತು ಸಭೆಯ ಕೊನೆಯಲ್ಲಿ ಥ್ಯಾಂಕ್ ಯು. 20 ನಿಮಿಷಗಳಲ್ಲಿ ಕೇವಲ 2 ಪದಗಳು. ಆ ಜಪಾನಿ ವ್ಯಕ್ತಿ ಅವರು ತಮಿಳುನಾಡಿನಲ್ಲಿ 2,000 ಕೋಟಿ ಹೂಡಿಕೆ ಮಾಡಲು ಬಯಸಿದ್ದರು ಮತ್ತು ಅವರನ್ನು ಕರೆದೊಯ್ದ ಆ ಕೈಗಾರಿಕೋದ್ಯಮಿಗೆ ಅವರು ಹೇಳಿದರು ಏನಿದು, ಈಗ ತಾನೇ ಏನಾಯಿತು, ನನಗೆ ಗೊತ್ತಿಲ್ಲ, ನಾನಿಲ್ಲಿ ಹೂಡಿಕೆ ಮಾಡಲು ಬಯಸೋದಿಲ್ಲ. ಅವರು ಆಂಧ್ರಕ್ಕೆ ಹೋದರು ಮತ್ತು ಚಂದ್ರಬಾಬು ನಾಯ್ಡು ಅವರನ್ನು ತೆರೆದ ತೋಳುಗಳಿಂದ ಸ್ವಾಗತಿಸಿದರು. ಅವರಿಗೆ 99 ವರ್ಷಗಳ ಕಾಲ ಎಕರೆಗೆ 99 ರೂಪಾಯಿ ಗುತ್ತಿಗೆ ನೀಡಿದರು. 99 ಪೈಸೆ. ಹೀಗೆ ಹೂಡಿಕೆಗಳು. ಆದ್ದರಿಂದ ಏನಾಗುತ್ತಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಯಾವುದೇ ಅರಿವಿಲ್ಲದ ಒಬ್ಬ ಮುಖ್ಯಮಂತ್ರಿ ನಮಗಿಲ್ಲಿರುವುದು ಹೀಗೆ. ಮತ್ತು ಅವರನ್ನು ಕೇವಲ ಬಳಸಿಕೊಳ್ಳುತ್ತಿದ್ದಾರೆ. ಅವರು ಅವರನ್ನು ಬಳಸ್ಕೊಳ್ತಿದ್ದಾರೆ ಅಷ್ಟೇ. ನೀವು ಒಂದು ವಿಶಾಲ ಮೈತ್ರಿಯಲ್ಲಿದ್ದೀರಿ ಅಂತ ಹೇಳಿದಿರಿ. ಹಾಗಾದ್ರೆ ನಿಮ್ಮ ಪ್ರಾದೇಶಿಕ ಆಕಾಂಕ್ಷೆಗಳನ್ನ ರಾಷ್ಟ್ರೀಯ ಹಿತಾಸಕ್ತಿಗಳೊಂದಿಗೆ ನೀವು ಹೇಗೆ ಸಮತೋಲನಗೊಳಿಸುತ್ತೀರಿ? ಉದಾಹರಣೆಗೆ ನೀಟ್, ನೀವು ಅದರ ವಿರುದ್ಧವಾಗಿದ್ದೀರಿ, ಬಿಜೆಪಿ ಸಂಪೂರ್ಣವಾಗಿ ಅದರ ಪರವಾಗಿದೆ. AIADMK ತನ್ನ ನಿಲುವನ್ನ ಬದಲಾಯಿಸುತ್ತಲೇ ಮತ್ತು ಮಾರ್ಪಡಿಸುತ್ತಲೇ ಇರುತ್ತದೆ ಮತ್ತು ಇದು ಯುವ ಮತದಾರರಿಗೆ ಬಹಳ ಮುಖ್ಯವಾದ ವಿಷಯವಾಗಿದೆ. ಹಾಗಾದ್ರೆ ಯಾವ ಸಂದೇಶವನ್ನ ಅಥವಾ ಯಾರ ಮಾತನ್ನ ಕೇಳಬೇಕು ಎಂದು ಅವರಿಗೆ ಗೊಂದಲವಾಗುವುದಿಲ್ಲವೇ? DMK ಕಳೆದ ಬಾರಿ 2021ರಲ್ಲಿ ನಾವು 1 ವಾರದಲ್ಲಿ ನೀಟನ್ನು ರದ್ದು ಮಾಡ್ತೇವೆ ಎಂದು ಹೇಳಿ ಅಧಿಕಾರಕ್ಕೆ ಬಂದಿತ್ತು ಮತ್ತು ನಮಗೆ ಅದು ಹೇಗೆಂದು ಗೊತ್ತು, ಅದರ ರಹಸ್ಯ ನಮಗೆ ತಿಳಿದಿದೆ ಎಂಬಂತೆ. ತಂದೆ ಮತ್ತು ಮಗ ಇಬ್ಬರು ಈ ವಿಷಯದ ಬಗ್ಗೆ ತೀವ್ರವಾಗಿ ಪ್ರಚಾರ ಮಾಡುತ್ತಿದ್ದರು. ಕಳೆದ 5 ವರ್ಷಗಳಲ್ಲಿ ನೀಟ್ನಿಂದಾಗಿ 50 ಜನರು ಸತ್ತರು, 50 ವಿದ್ಯಾರ್ಥಿಗಳು ಸತ್ತರು ಮತ್ತು ನೀಟ್ ಖಂಡಿತವಾಗಿಯೂ ಭಾರತದಲ್ಲಿ ಇರಬಾರದು. ನೀವು ಅದನ್ನು ರಾಜ್ಯಗಳಿಗೆ ಬಿಡಿ, ಅದನ್ನು ರಾಜ್ಯದ ನೀತಿಗೆ ಬಿಡಿ. ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆದ ನೀತಿ ಇರ್ತದೆ ಮತ್ತು ನಮಗೆ ನೀಟ್ ಬೇಕಾಗಿಲ್ಲ. ನೀಟ್ ಗ್ರಾಮೀಣ ವಿರೋಧಿ, ಬಡವರ ವಿರೋಧಿ, ಸಾಮಾಜಿಕ ನ್ಯಾಯ ವಿರೋಧಿಯಾಗಿದೆ. ಆದರೆ ಅದು ಒಂದು ವ್ಯವಸ್ಥೆ ಇದೆ. ನನ್ನ ಪ್ರಕಾರ ದುರದೃಷ್ಟವಶಾತ್ ಸುಪ್ರೀಂ ಕೋರ್ಟ್ ಇದನ್ನು ಕೈಗೆತ್ತಿಕೊಳ್ಳುತ್ತಿಲ್ಲ. ಕೇಂದ್ರ ಸರ್ಕಾರ, BJP ಸರ್ಕಾರ ಅವರಿಗೆ ಅವರದೇ ಆದ ನೀತಿಗಳಿವೆ. ನಾವು ಹೋರಾಡ್ತಲೇ ಇರ್ತೇವೆ. ನಾವು ಕನಿಷ್ಠ ಹೇಳ್ತೇವೆ, ನೀವು ತಮಿಳುನಾಡನ್ನು ಒಂದು ನೀತಿ ಆಧಾರವಾಗಿ ಹೊರಗಿಡಿ. ತಮಿಳುನಾಡು ಸರ್ಕಾರವು ಕಾನೂನುಗಳನ್ನು ತಂದಿದೆ. ಹಿಂದಿನ ಸರ್ಕಾರ ಕೂಡ AIADMK ಸರ್ಕಾರವು ವಿಧಾನಸಭೆಯಲ್ಲಿ ಒಂದು ಮಸೂದೆಯನ್ನು ತಂದಿತ್ತು. ಅದು ಕೇಂದ್ರದಲ್ಲಿ ಬಾಕಿ ಉಳಿದಿದೆ. ಆದರೆ ನಂತರ BJP ಸರ್ಕಾರವಾಗಿ ಅವರ ನೀತಿಗಳು, ಆದರೆ ಈ ನೀಟನ್ನು ಕಾಂಗ್ರೆಸ್ ಪ್ರಾರಂಭಿಸಿತು ಮತ್ತು ನಂತರ DMK ಅನುಸರಿಸಿತು ಮತ್ತು ನಾನು ಹೇಳುವುದು ನಂತರ BJP ಅನುಸರಿಸಿತು. ಮತ್ತು ಕಾಂಗ್ರೆಸ್ ಈ ಮಸೂದೆಯನ್ನು, ಈ ನೀಟನ್ನು ತಂದಾಗ DMK ಸರ್ಕಾರದ ಭಾಗವಾಗಿತ್ತು. ಹಾಗಾಗಿ ಈ ನೀಟ್ ಭಾರತದಲ್ಲಿ ಪರಿಚಯಿಸಲ್ಪಟ್ಟಾಗ DMKಗೆ ಒಬ್ಬ ಮಂತ್ರಿ ಇದ್ದರು. ನಾನು ವರ್ಷಗಳಿಂದ ನಿಮ್ಮ ದಾಖಲೆಯನ್ನು ಬಹಳ ಹತ್ತಿರದಿಂದ ಅನುಸರಿಸುತ್ತಿದ್ದೇನೆ ಮತ್ತು ನೀವು ನೀತಿ ನಿರೂಪಣೆಯಲ್ಲಿ ಕೆಲವು ಪ್ರಮುಖ ಸ್ಥಾನಗಳನ್ನು ಸಾಧಿಸಿದ್ದೀರಿ ಮತ್ತು ಬಹಳಷ್ಟು ಮಾಡಿದ್ದೀರಿ. ನನ್ನನ್ನು ನಿಮಗೆ ಸದಾ ಸಂಪರ್ಕಿಸುವ ಒಂದು ವಿಷಯವೆಂದರೆ
ನೀವು ಒಬ್ಬ ಡೇಟಾ ಮನುಷ್ಯ. ನೀವು ನಿಮಗೆ ಗೊತ್ತಲ್ಲ, ಒಬ್ಬ ವಿಶ್ಲೇಷಣಾತ್ಮಕ ವ್ಯಕ್ತಿ. ಹಾಗಾಗಿ ಹೇಳುವುದಾದರೆ, ಚುನಾವಣೆಗಳ ವಿಶ್ಲೇಷಣೆಯನ್ನು ನೋಡಿದರೆ ನಾವು ಈಗ ಅನೇಕವನ್ನು ನೋಡಿದ್ದೇವೆ ಮತ್ತು ನೀವು ಅನೇಕವನ್ನು ಮಾಡುತ್ತಿರಬೇಕು. DMK ಅವಲಂಬಿಸಿರುವ ಮುಖ್ಯ ವಿಷಯವೆಂದರೆ ನಿಮ್ಮ ಮತ್ತು ವಿಜಯ್ ನಡುವೆ ವಿರೋಧ ಪಕ್ಷದ ವಿಭಜನೆ. ವಿಜಯ್ ಹೆಚ್ಚು ಪಡೆದಷ್ಟು, ಅವರು ತುಂಬ ಹೆಚ್ಚು ಪಡೆದರೆ ಅದು ಅವರಿಗೆ ಕೆಟ್ಟದು. ನೀವು ತುಂಬ ಹೆಚ್ಚು ಪಡೆದರೆ 50-50 ಅವರಿಗೆ ಆದರ್ಶವಾಗಿರುತ್ತದೆ. ಹಾಗಾದರೆ ಈ ಚುನಾವಣೆಯಲ್ಲಿ ಕೇವಲ ಶೈಕ್ಷಣಿಕವಾಗಿ ನಿಮ್ಮ ಮುಖ್ಯ ಗುರಿ ಯಾರು? ವಿಜಯ್ ಸೋಲೋದನ್ನು ನೋಡಲು ನೀವು ಇಷ್ಟಪಡ್ತೀರಾ? ನಿಮ್ಮ ಭಾಷಣಗಳಲ್ಲಿ ಆತನೇ ಮುಖ್ಯ ವ್ಯಕ್ತಿಯೇ ಅಥವಾ DMKನ? ಅಥವಾ ನೀವು ಅದನ್ನು ಹೇಗೆ ಸಮತೋಲನಗೊಳಿಸ್ತೀರಿ? ನನ್ನ ಎಲ್ಲ ಭಾಷಣಗಳಲ್ಲಿ ಯಾವುದೇ ವಿಜಯ್ ಬಗ್ಗೆ ಉಲ್ಲೇಖವಿಲ್ಲ. ಹಾಗಾದರೆ ನೀವು ಮಾಡುವುದಿಲ್ಲ? ಇಲ್ಲ, ಒಂದು ಬಾರಿಯೂ ಇಲ್ಲ. ಆಗ ಅವನು ತುಂಬ ಚೆನ್ನಾಗಿ ಮಾಡಬಹುದು ಮತ್ತು ಅದು ಅಲ್ಲಿಗೆ ಮುಗಿದು ಹೋಗುತ್ತದೆ. ಇಲ್ಲ ಇಲ್ಲ ಇಲ್ಲ, ಅದೇ ಮುಖ್ಯ ವಿಷಯ. ಹಾಗಾಗಿ DMK ಕೇವಲ ಸಂಪೂರ್ಣವಾಗಿ DMK. ಸರಿ. ವಿಜಯ್ ಒಬ್ಬ ರಾಜಕೀಯ ಅನನುಭವಿ. ಆದರೆ ಅವನಿಗೆ ಬಹಳಷ್ಟು ಬೆಂಬಲವಿದೆ. ಅವನಿಗೆ ಅಭಿಮಾನಿ ಬಳಗವಿದೆ. ನಾವು ಸುತ್ತಾಡುತ್ತೇವೆ ಮತ್ತು ಹೌದು, ಅವನಿಗೆ ಅಭಿಮಾನಿ ಬಳಗವಿದೆ. ಮೊದಲ ಬಾರಿಯ ಮತದಾರರು ಅವನ ಕಡೆಗೆ ಒಲವು ತೋರ್ತಿದ್ದಾರೆ. ಹೌದು. ಮತ್ತು ಮೊದಲ ಬಾರಿಯ ಮತದಾರರು ಅಂದರೆ ಅವರು ಒಂದು ಭಾಗ. ನಾನಿದನ್ನ ಒಂದು ಪ್ರಮುಖ ಭಾಗ ಅಂತ ಕರೆಯಲ್ಲ, ಅವರು ಒಂದು ಭಾಗ. ಮತ್ತು ಇದು ಹೇಗೆಂದರೆ, ಅವರೆಲ್ಲರೂ ಯಾವಾಗ ನಾವು ನಮ್ಮ ವಿಶ್ಲೇಷಣಾತ್ಮಕ ವಿಷಯವನ್ನು ಕೈಗೆತ್ತಿಕೊಂಡಾಗ ಅವ್ರು ಹೇಳಿದ್ದೇನೆಂದರೆ, ಬಹುಶಃ 40-42% ಮೊದಲ ಬಾರಿಯ ಮತದಾರರು ಅವನಿಗೆ ಮತ ಹಾಕ್ಬೋದು. ಆದ್ದರಿಂದ ಆದರೆ ADMKಗೆ ಎಷ್ಟು ಸಿಗುತ್ತಿದೆ ಅಥವಾ DMKಗೆ ಎಷ್ಟು ಸಿಗುತ್ತಿದೆ ಎಂಬುದನ್ನು ನಾನು ಹೇಳಲು ಬಯಸುವುದಿಲ್ಲ. ಹೌದು. ಅದನ್ನು ನಿಮಗೆ ವಿವರಿಸಲು. ಆದರೆ ಅದೇ ಸಮಯದಲ್ಲಿ ವಿಜಯ್ ಪರೀಕ್ಷೆಗೊಳಗಾಗಿಲ್ಲ. ಅವನು ರಾಜಕೀಯದಲ್ಲಿ ಅನನುಭವಿ. ಅವನು ಏನು ಮಾಡಲಿದ್ದಾನೆ ಅಂತ ಜನರಿಗೆ ತಿಳಿದಿಲ್ಲ. ಅವನು ಇಂದಿನವರೆಗೂ ನೆಲದ ಮೇಲೆ ಕಾಲಿಟ್ಟಿಲ್ಲ. ಅವನು ಕೇವಲ ಹೊರಗೆ ಬಸ್ಸುಗಳಲ್ಲಿ ಪ್ರಚಾರ ಮಾಡ್ತಿದ್ದಾನೆ ಅಷ್ಟೇ. ಅವರು ತಮ್ಮ ಪಕ್ಷವನ್ನು ಪ್ರಾರಂಭಿಸಿದಾಗಿನಿಂದ ರಸ್ತೆ ಮೇಲೆ ಒಂದೇ ಒಂದು ಹೆಜ್ಜೆ ಇಟ್ಟಿಲ್ಲ. ಅದು ಮುಖ್ಯ ಅಂತ ಅನ್ಸುತ್ತಿಲ್ಲ. ಜನರೆಲ್ಲ ಹೇಳ್ತಾರೆ ಮಾಟ್ರಂ ವಿಜಯ್ ನಮಗೆ ಬೇಕು ಅಂತ. ನಾನು ಅದೇ ಇಡೀ ಪಾಯಿಂಟ್. ನನ್ಗೆ ಗೊತ್ತು, ಅಲ್ಲಿ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ ನೋಡಿ. ತಮಿಳುನಾಡು ಸಿನಿಮಾ ರಾಜಕೀಯ ಸರಿ, ಅವು ಒಂದಕ್ಕೊಂದು ಬೆಸತ್ಕೊಂಡಿವೆ. ಹಾಗೆ ನೀವು ಯಾಕೆ ಸಿನಿಮಾಗೆ ಸೇರ್ಲಿಲ್ಲ? ಅಂದರೆ ಇಲ್ಲ, ಯಾರೂ ನನಗೆ ನಟಿಸಲು ಕೇಳಲಿಲ್ಲ. ಹಾಗೆ ಅದರಿಂದ ಅದೇ ಇಡೀ ಪಾಯಿಂಟ್ ನೋಡಿ. ಅದು ಅವನು ಗೆಲ್ಲುವಷ್ಟು ಮತಗಳಾಗಿ ಪರಿವರ್ತನೆ ಆಗೋದಿಲ್ಲ. ಅದೇ ಸಮಯದಲ್ಲಿ ವಿಜಯ್ ಎಲ್ಲ DMK ಪರ ಮತಗಳನ್ನು ತೆಗೆದುಕೊಳ್ತಾರೆ. ಆದ್ದರಿಂದ ಅದರ ಬಗ್ಗೆ ನಿಮಗೆ ಮಿಶ್ರ ಭಾವನೆ ಇರಬಹುದು ಎಂದು ನನಗೆ ತಿಳಿದಿದೆ. ಇಲ್ಲ. ಆದರೆ ನಾನು ಕೇವಲ ಡೇಟಾದ ಬಗ್ಗೆ ಮಾತನಾಡುತ್ತಿದ್ದೇನೆ, ನನ್ನ ಬಗ್ಗೆ ಅಲ್ಲ. ಆದರೆ ವಾಸ್ತವದಲ್ಲಿ ನಾನು ಅದನ್ನು ನೋಡಬಲ್ಲೆ. ಅವರು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವ ಆಡಳಿತ ವಿರೋಧಿ ಅಲೆ ಅಲ್ಲ, ಅದು ಚಿಂತೆಯ ವಿಷಯವಲ್ಲವೇ? ಅಷ್ಟೇನೂ ಇಲ್ಲ. ಸರಿ ನೋಡಿ, ನೀವು ಹೇಳುವಾಗ ಅದು ನಿಮ್ಮ ಡೇಟಾ. ಹೌದು. ಸರಿ, ಆಯ್ತು. ಹೌದು. ನೋಡಿ, ಅಲ್ಪಸಂಖ್ಯಾತರ ಮತಗಳು ಅದು DMKಗೆ ದೃಢವಾಗಿ ಹೋಗುತ್ತಿದೆ. ಅದನ್ನು ಅವರು ತೆಗೆದುಕೊಳ್ಳುತ್ತಿದ್ದಾರೆ. ಹಾಗೆ ಪರಿಶಿಷ್ಟ ಜಾತಿಯ ಮತಗಳು, ವಿಜಯ್ ಅವರ ಪ್ರಮುಖ ವೋಟ್ ಬ್ಯಾಂಕ್ ಪರಿಶಿಷ್ಟ ಜಾತಿ. ನಾನು ಅವ್ರ ವೋಟ್ ಬ್ಯಾಂಕ್ ನೋಡ್ತೇನೆ. ಅವ್ರ ವೋಟ್ ಬ್ಯಾಂಕ್ನ 50% ಪರಿಶಿಷ್ಟ ಜಾತಿಯವರು. 50%. ಹಾಗಾಗಿ ಮತ್ತು ಯಾಕೆಂದರೆ ನೋಡಿ, ಬಹುಶಃ ನಾನು ತಪ್ಪಾಗಿರ್ಬೋದು. ನಾನು ನಿಮಗೆ ಒಂದು ವಿವರಣೆಯನ್ನು ಕೊಡ್ತೇನೆ. ಭಾರತದಾದ್ಯಂತ ಮತ್ತು ವಿಶೇಷವಾಗಿ ತಮಿಳುನಾಡಿನಲ್ಲಿರುವ ಪರಿಶಿಷ್ಟ ಜಾತಿ ಸಮುದಾಯ ಹಾಗೆ ಅವರು ಸಾಮಾಜಿಕವಾಗಿ ಭಾವಿಸ್ತಾರೆ. ಅವರು ವಿಸಿಕೆ ತಿರುಮಾವಳವನ್ ಅವರೊಂದಿಗೆ ತಮ್ಮನ್ನು ಗುರುತಿಸಿಕೊಳ್ತಾರೆ. ಹಾಗೆ ಜನರು ಹೇಳ್ತಾರೆ ಆ ಪಕ್ಷದಲ್ಲಿ, ಸರಿ, ನೀವು ಪರಿಶಿಷ್ಟ ಜಾತಿಯವರು. ಆದರೆ ಅದೇ ಪರಿಶಿಷ್ಟ ಜಾತಿಯವರು ವಿಜಯ್ ಅವರೊಂದಿಗೆ ಗುರುತಿಸಿಕೊಂಡ್ರೆ ಅವರು ಆ ವ್ಯಕ್ತಿಯನ್ನು ಪರಿಶಿಷ್ಟ ಜಾತಿಯವರೆಂದು ನೋಡುವುದಿಲ್ಲ. ಹಾಗಾಗಿ ಸಾಮಾಜಿಕ ಭಾವನೆ ಇದೆ. ಅದಕ್ಕಾಗಿ ತಿರುಮಾವಳವನ್ ಅವ್ರ ಕಡೆಯಿಂದ ಭಾಳಷ್ಟು ಜನರು ವಿಜಯ್ ಅವ್ರ ಕಡೆಗೆ ಹೋಗ್ತಿದ್ದಾರೆ, ಅವರಿಗೆ ಸಮಾಜವು ಅವರನ್ನು ಗೌರವಿಸಲಿ ಅಂತ. ದುರದೃಷ್ಟವಶಾತ್ ಇಲ್ಲಿನ ಜಾತಿ ವ್ಯವಸ್ಥೆಯಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಇರುವ ಗೌರವವೆಂದರೆ ಅವರು ಸಮಾಜದ ಅತ್ಯಂತ ಕೆಳಸ್ತರದಲ್ಲಿ ಬರುತ್ತಾರೆ ಎಂಬುದು. ಅವ್ರ ಮೇಲೆ ಬರಬೇಕು. ಆದರೆ ಅವರನ್ನು ತಿರುಮಾವಳವನ್ ಅವರೊಂದಿಗೆ ಗುರುತಿಸುವುದು, ಅವರು ಖಂಡಿತ ಅವರು ಪರಿಶಿಷ್ಟ ಜಾತಿಯ ಜನಸಾಮಾನ್ಯರ ನಾಯಕ.
ಅವರಿಗಾಗಿ ತುಳಿತಕ್ಕೊಳಗಾದ ವರ್ಗಕ್ಕಾಗಿ ಹೋರಾಡ್ತಿದ್ದಾರೆ. ಮತ್ತು ಹಾಗಾಗಿ ಆ ಸಾಮಾಜಿಕ ಗುರುತನ್ನು ಅವರು ಬಯಸ್ತಾರೆ, ಅದಕ್ಕಾಗಿ ಅವರು ಅವ್ರ ಕಡೆಗೆ ಚಲಿಸ್ತಿದ್ದಾರೆ. ಹಾಗಾಗಿ ಮತ್ತು ನಂತರ ಕನಿಷ್ಠ PMKಗಾಗಿ ನನ್ನ ಪಕ್ಷ, ನಾವು ಗ್ರಾಮೀಣ ಆಧಾರಿತ ಪಕ್ಷ, ಕೃಷಿ ಆಧಾರಿತ ಮತ್ತು ವಿಜಯನಗರದ ಮತಗಳನ್ನು ತಿಂದು ಹಾಕ್ತಾರೆ. ಪರಿಶಿಷ್ಟ ಜಾತಿಯ ಮತಗಳನ್ನು ತಿಂದು ಹಾಕ್ತಾರೆ. ಅವ್ರು ನಮ್ಮ ಕಡೆಗೆ ಬರೋದಿಲ್ಲ, ಸಮಸ್ಯೆಗಳ ಕಾರಣದಿಂದ ಅವರು ನಮ್ಮ ಬಳಿಗೆ ಬರೋದಿಲ್ಲ, ನಿಮಗೆ ಗೊತ್ತಲ್ಲ. ಸರಿ. ಆದ್ದರಿಂದ PMK ಖಂಡಿತವಾಗಿಯೂ ಪ್ರಯೋಜನ ಪಡೆದಿದೆ. ಮತ್ತು ನಮ್ಮ ಮೈತ್ರಿಕೂಟ, ಏಕೆಂದರೆ ನಮ್ಮ ಅಂಕಿಅಂಶಗಳು ಹೇಳುವಂತೆ ಇಂದು ವಿಜಯ್ಗೆ ಮತ ಹಾಕುತ್ತಿರುವ ಜನರು ಕಳೆದ ಚುನಾವಣೆಯಲ್ಲಿ ಅವರು DMKಗೆ ಮತ ಹಾಕಿದರು, ಕಳೆದ ವಿಧಾನಸಭಾ ಚುನಾವಣೆ ಮತ್ತು ಕಳೆದ ಸಂಸತ್ ಚುನಾವಣೆಯಲ್ಲಿ. ಹಾಗಾಗಿ ಒಂದು ದೊಡ್ಡ ಪಾಲು ಇಂದು ವಿಜಯ್ಗೆ ಮತ ಹಾಕುತ್ತಿರುವ 2/3 ಜನರು ಅವರು DMK ಮೈತ್ರಿಕೂಟಕ್ಕೆ ಮತ ಹಾಕಿದರು. ಹಾಗಾಗಿ ಈಗ DMK ಸೋಲಲಿರೋದು ಅಲ್ಲಿಯೇ. ವಿಜಯ್ಗೆ ಕೆಲವು ಮತಗಳು ಸಿಗಲಿವೆ ಮತ್ತು ನಾವು ಗೆಲ್ಲಲಿದ್ದೇವೆ. ನೀವು ಗೆಲ್ಲಲಿದ್ದೇವೆ ಎಂದು ಹೇಳುವುದಾದರೆ ಯಾವ 4-5 ಕಾರಣಗಳಿಂದ NDAಗೆ ನಿಜವಾಗಿಯೂ ಅಥವಾ ADMK ನೇತೃತ್ವದ NDAಗೆ ಒಂದು ಅನುಕೂಲವಿದೆ ಎಂದು ನೀವು ಭಾವಿಸುತ್ತೀರಿ? ಸರಿ, ಮೊದಲೇದು DMKಯ 5 ವರ್ಷಗಳ ಹಳೆಯ ಆಡಳಿತ. ಪ್ರಮುಖ ಅಂಶವೆಂದರೆ ಕಾನೂನು ಮತ್ತು ಸುವ್ಯವಸ್ಥೆ. ಅದು ಮಹಿಳಾ ಸುರಕ್ಷತೆಯನ್ನು ಆಧರಿಸಿದೆ. ಕೇವಲ ಮಹಿಳೆಯರಷ್ಟೇ ಅಲ್ಲ, ಮಕ್ಕಳ ಸುರಕ್ಷತೆಯೂ ಸಹ. ಕಳೆದ 5 ವರ್ಷಗಳಲ್ಲಿ ತಮಿಳುನಾಡು 8,700 ಕೊಲೆಗಳನ್ನು ಕಂಡಿದೆ. ಅದರಲ್ಲಿ 2,100 ಕೊಲೆಗಳು ಮಹಿಳೆಯರದ್ದಾಗಿದ್ದು, ಮಹಿಳೆಯರನ್ನು ಕೊಲೆ ಮಾಡಲಾಗಿತ್ತು. ಅದರಲ್ಲಿ 361 ಮಕ್ಕಳಾಗಿದ್ದರು. ಅದರಲ್ಲಿ 38 ಮಕ್ಕಳ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಲಾಗಿತ್ತು. ತಮಿಳುನಾಡಿನಲ್ಲಿ ಹೀಗೆಂದೂ ಆಗಿರಲಿಲ್ಲ. ಪ್ರತಿದಿನ 35 ಮಕ್ಕಳ ಮೇಲೆ ದೌರ್ಜನ್ಯ ನಡೆಯುತ್ತಿದೆ. ಆದರೆ ಅದು ಕೇವಲ 10%. 90% ಅವರು ಹೊರಗೆ ಬರೋದಿಲ್ಲ, ನಮಗೆ ಗೊತ್ತಿಲ್ಲ. ಪ್ರತಿದಿನ 25 ಮಹಿಳೆಯರ ವಿರುದ್ಧ ಪ್ರಕರಣಗಳು ದಾಖಲಾಗ್ತಿವೆ. 62,000 ಮಕ್ಕಳಲ್ಲಿ ಕಳೆದ 5 ವರ್ಷಗಳಲ್ಲಿ 62,000 ಮಕ್ಕಳ ಮೇಲೆ ದೌರ್ಜನ್ಯವೆಸಗಿದ ಜನರ ವಿರುದ್ಧ ಅವರಿಗಾಗಿ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಅದರಲ್ಲಿ 27,000 ಪ್ರಕರಣಗಳು ಪಾಕ್ಸೋ ಪ್ರಕರಣಗಳಾಗಿವೆ. ಇದು ಯಾಕೆ? ಯಾಕೆಂದರೆ ಒಂದು ಕಡೆ ಮದ್ಯ, ಇನ್ನೊಂದು ಕಡೆ ಡ್ರಗ್ಸ್, ಮಾದಕ ದ್ರವ್ಯಗಳು, ಮಾದಕ ವಸ್ತುಗಳ ದುರ್ಬಳಕೆ ಮತ್ತು ಇಲ್ಲಿ ಮದ್ಯಪಾನವು ಮಿತಿ ಮೀರಿದೆ. DMK ಅಧಿಕಾರ ವಹಿಸಿಕೊಂಡಾಗ ಟಾಸ್ಮಾಕ್ನ ಆದಾಯ 35,000 ಕೋಟಿಗಳಾಗಿತ್ತು. ಇಂದು 5 ವರ್ಷಗಳಲ್ಲಿ ಅದು 56,000 ಕೋಟಿಗಳಾಗಿದೆ. ಅವರ ಬಳಿ 4,800 ಟಾಸ್ಮಾಕ್ ಅಂಗಡಿಗಳಿವೆ. ಅವರ ಬಳಿ ಈ ಮದ್ಯ ಮತ್ತು ಈ ಎಲ್ಲ ವಸ್ತುಗಳನ್ನು ಮಾರಾಟ ಮಾಡುವ 1,500 ಕ್ಲಬ್ಗಳಿವೆ. ಅವರ ಬಳಿ 25,000 ಸಣ್ಣ ಕಡಗಳಿವೆ. ಸಣ್ಣ ಕಡ ಅಂದರೆ 2 ಟಾಸ್ಮಾಕ್ ಅಂಗಡಿಗಳ ನಡುವೆ 24 ಗಂಟೆಗಳ ಕಾಲ ಮದ್ಯ ಮಾರಾಟ ಮಾಡುವ ಅಂಗಡಿಗಳು. ಟಾಸ್ಮಾಕ್ನಲ್ಲಿ ಸಿಗುವ ಅದೇ ಮದ್ಯವನ್ನು ಇಲ್ಲಿ ಮಾರಾಟ ಮಾಡಲಾಗುತ್ತದೆ. ಮತ್ತು ನಂತರ ನೀವು ಹೆಸರಿಸಿ, ತಮಿಳುನಾಡಿನಲ್ಲಿ ನಿಮಗೆ ಈ ಮಾದಕ ದ್ರವ್ಯಗಳು ಸಿಗುತ್ತವೆ. ಅದು ಒಂದು. ಇಲ್ಲಿ ಗಾಂಜಾ ಬಾಲ್ ಸಾಮಾನ್ಯ. ಅದು ಕೊಕೇನ್, ಹೆರಾಯಿನ್, ಫೆಂಟನಿಲ್, ಆಂಫೆಟಮೈನ್, LSD, ಮೀಥೈಲ್ ಆಂಫೆಟಮೈನ್ ಆಗಿರಲಿ, ಅಮೆರಿಕಾದಲ್ಲಿ ನಿಮ್ಗೆ ಏನು ಸಿಗುತ್ತದೆಯೋ ಅದು ಇಲ್ಲಿ ಸಿಗುತ್ತದೆ. ಮತ್ತು ಇಲ್ಲಿ ನಿಮಗೆ ಅದು ಸಿಕ್ಕಾಗ, ಮತ್ತು ನಾನು ನಗರಗಳಲ್ಲಿ ನೋಡೋದಿಲ್ಲ, ಹಾಗೆ ಪ್ರತಿ ಹಳ್ಳಿಯಲ್ಲೂ ನಿಮಗೆ ಅದು ಸಿಗುತ್ತದೆ. ಮತ್ತು ಮುಖ್ಯಮಂತ್ರಿಯವರು ಪೊಲೀಸರಿಗೆ ಜವಾಬ್ದಾರರು. ಅದು ಅವರ ನಿಯಂತ್ರಣದ ಅಡಿಯಲ್ಲಿ ಬರ್ತದೆ. ಏನಾಗುತ್ತಿದೆ ಅಂತ ಅವರಿಗೆ ಖಂಡಿತವಾಗಿಯೂ ಯಾವುದೇ ಸುಳಿವು ಇಲ್ಲ. ಕಳೆದ 5 ವರ್ಷಗಳಲ್ಲಿ 2,200 ಟನ್ ಗಾಂಜಾ, ಅಂದರೆ ಸುಮಾರು 22 ಲಕ್ಷ ಕಿಲೋ ಗಾಂಜಾವನ್ನು ತಮಿಳುನಾಡಿನಲ್ಲಿ ಮಾರಾಟ ಮಾಡಲಾಗಿದೆ. ಇದೇನು ನಾನು ಸೃಷ್ಟಿಸಿ ಹೇಳುತ್ತಿರುವುದಲ್ಲ, ಇದೆಲ್ಲವೂ ಅಂಕಿಅಂಶಗಳು, ಸರ್ಕಾರಿ ಅಂಕಿಅಂಶಗಳು. ಮತ್ತು ಆಗ ನೀವು ಈ ಕೊಲೆಗಳನ್ನು, ಮಕ್ಕಳ ಮೇಲೆ ದೌರ್ಜನ್ಯವಾಗೋದನ್ನು, ಮಹಿಳೆಯರ ಮೇಲೆ ದೌರ್ಜನ್ಯವಾಗೋದನ್ನು ನೋಡ್ತೀರಿ. ಕಳೆದ ತಿಂಗಳು ಒಬ್ಬ DMK ಜಿಲ್ಲಾ ಪದಾಧಿಕಾರಿಯಿಂದ 2.5 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಮತ್ತು ಕೊಲೆ ನಡೆಯಿತು. 2.5 ವರ್ಷದ್ದು. 4 ತಿಂಗಳ ಹಿಂದೆ ಶಾಲೆಯಿಂದ ಹೋದ 8 ವರ್ಷದ ಮಗು ಇದ್ದರು. ಅವಳು 3 ಗಂಟೆಗಳ ಕಾಲ ಕಾಣೆಯಾಗಿದ್ಲು. ನಂತರ ಅವಳು ಗೀರುಗಳೊಂದಿಗೆ ಅಳುತ್ತಾ ಪೊದೆಯಿಂದ ಹೊರಬರುವುದನ್ನು ಕಂಡರು. ಅವಳ ಮೇಲೆ ಅತ್ಯಾಚಾರವಾಗಿತ್ತು. ಕಳೆದ ತಿಂಗಳು ಮಧುರಾಂತಕನಲ್ಲಿ 14 ವರ್ಷದ ಮಗುವಿನ ಮೇಲೆ ಇಬ್ಬರು ವ್ಯಕ್ತಿಗಳು ಅತ್ಯಾಚಾರ ಮಾಡಿದ್ದಾರೆ. ಮತ್ತು ಕಳೆದ ತಿಂಗಳು 12ನೇ ತಾರೀಕು ತೂತುಕುಡಿಯಲ್ಲಿ 12ನೇ ತರಗತಿಯ ಹುಡುಗಿ, ಅವಳು ಮನೆಯ ಹಿಂದಿನ ಶೌಚಾಲಯಕ್ಕೆ ಹೋಗಲು ಹೊರಗೆ ಹೋಗಿದ್ಲು. ಅವಳು ಒಂದಿನದಿಂದ ಕಾಣೆಯಾಗಿದ್ಲು, ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದಳು.
ಹಾಗಾಗಿ ಇವೆಲ್ಲ ಎಂಥ ವಿಷಯಗಳೆಂದರೆ, ನೋಡಿ, ನಾನು 3 ಹೆಣ್ಣು ಮಕ್ಕಳ ತಂದೆ ಮತ್ತು ಇದು ನನಗೆ ತೊಂದರೆ ಕೊಡುತ್ತದೆ, ಇದು ನನ್ನನ್ನು ಕಾಡುತ್ತದೆ. ಕೇವಲ ರಾಜಕೀಯಕ್ಕಾಗಿ ಮಾತ್ರವಲ್ಲ, ಇದು ಸುರಕ್ಷತೆಗೆ ಸಂಬಂಧಿಸಿದ ವಿಷಯ. ನನಗೆ 4 ಮೊಮ್ಮಕ್ಕಳಿದ್ದಾರೆ, ಅವರಲ್ಲಿ 3 ಹೆಣ್ಣು ಮೊಮ್ಮಕ್ಕಳು. ಹಾಗಾಗಿ ನನಗೆ ನನ್ನ ಹೆಣ್ಣು ಮೊಮ್ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ, ನನ್ನ ಎಲ್ರಿಗೂ ಸುರಕ್ಷತೆ ಬೇಕು. ಹಾಗಾಗಿ ಆದರೆ ನಮಗೆ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ, ಅವರು ಮೆತ್ತಗಿನವರು. ಅವರ ರಾಜ್ಯದಲ್ಲಿ ಏನಾಗುತ್ತಿದೆ ಎಂಬುದರ ಬಗ್ಗೆ ಅವರಿಗೆ ಸಂಪೂರ್ಣವಾಗಿ ಯಾವುದೇ ಅರಿವಿಲ್ಲ. ಅವರು ಸುತ್ತ 4 ಉದ್ಯಮಿಗಳಿದ್ದಾರೆ, ತಮ್ಮನ್ನು ತಾವು ಮಂತ್ರಿಗಳು ಎಂದು ಕರೆದುಕೊಳ್ಳುತ್ತಾರೆ. ಇವ ವೇಲು ಒಬ್ಬ ಉದ್ಯಮಿ, ಈ ಸೇಗರ್ ಬಾಬು ಇನ್ನೊಬ್ಬ ಉದ್ಯಮಿ, ಮತ್ತು ನಂತರ ನೆಹರು ಎಂಬುವರು ಇನ್ನೊಬ್ಬ ಉದ್ಯಮಿ, ಮತ್ತು ನಂತರ ಇವರಿದ್ದಾರೆ ಸೆಂಥಿಲ್ ಬಾಲಾಜಿ, ಸಹಜವಾಗಿ ಪ್ರಸಿದ್ಧ ಉದ್ಯಮಿ ಸೆಂಥಿಲ್ ಬಾಲಾಜಿ. ಇವರೇ ಮುಖ್ಯಮಂತ್ರಿಯನ್ನು ನಿಯಂತ್ರಿಸ್ತಿರೋದು, ಇವರೇ ಆಪ್ತ ಸಂಪುಟದಲ್ಲಿರೋದು. ಹಾಗಾಗಿ ಅವರು ಹಣವನ್ನು ಮುದ್ರಿಸ್ತಿದ್ದಾರೆ, ಹಣ ಮಾಡುತ್ತಿದ್ದಾರೆ, ಕೇವಲ ಮುಖ್ಯಮಂತ್ರಿಯ ಹೆಸರನ್ನು ಬಳಸದೆಯೇ. ಏನಾಗುತ್ತಿದೆ ಅಂತ ಅವರಿಗೆ ಯಾವುದೇ ಅರಿವಿಲ್ಲ. ಹಾಗಾಗಿ ಇದು ನಂಬರ್ 1 ಸಮಸ್ಯೆ. ಎರಡನೇದು ನಿರುದ್ಯೋಗ. 1,30,00,000 ಯುವಕರು ನೀವು ಶಿಕ್ಷಣ ಕೊಟ್ಟಂಥವ್ರು. ಶಿಕ್ಷಿತರು ಅಂದಾಗ ನಾನು ಹೇಳಿದೆ 12ನೇ 10ನೇ 12ನೇ ತರಗತಿಯವರು ಶಿಕ್ಷಿತರೇ ಅಂತ. ಅವರು ನಿರುದ್ಯೋಗಿಗಳಾಗಿದ್ದಾರೆ. ಹಾಗೆ ರೈತರು ಖಂಡಿತವಾಗಿಯೂ ಅವರು ಕೋಪಗೊಂಡಿದ್ದಾರೆ. 3,280 ರೈತರು ಕಳೆದ 5 ವರ್ಷಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮತ್ತು ಈ ರೈತರಿಗೆ ಏನನ್ನೂ ಮಾಡಿಲ್ಲ. ಹಾಗಾಗಿ ಇವುಗಳು ಪ್ರಮುಖ ಸಮಸ್ಯೆ. ಬೆಲೆ ಏರಿಕೆ. ವಿದ್ಯುತ್ ಬಿಲ್ಲನ್ನು 4 ವರ್ಷಗಳಲ್ಲಿ 56% ಹೆಚ್ಚಿಸಲಾಗಿದೆ. 56%. ಮನೆ ಆಸ್ತಿ, ನೀರು, ಸಾರಿಗೆ, ಮೇಲಿನ ತೆರಿಗೆಗಳು ಎಲ್ಲವೂ ಏರಿದೆ, ಗಗನಕ್ಕೇರಿದೆ. ಆದ್ದರಿಂದ ಹಾಗಾಗಿ ಜನರಿಗೆ ಕೋಪ ಇದೆ. ಆತ ಎಲ್ಲವನ್ನೂ ನಾಶ ಮಾಡಿದ್ದಾನೆ. ನೋಡಿ, 2021ರಲ್ಲಿ DMK ಅಧಿಕಾರ ವಹಿಸಿಕೊಂಡಾಗ ಕಳೆದ 74 ವರ್ಷಗಳು, 47ರಿಂದ 2021ರವರೆಗೆ 74 ವರ್ಷಗಳು ತಮಿಳುನಾಡಿನ ಒಟ್ಟು ಆಡಳಿತಾತ್ಮಕ ಸಾಲವು 4,56,000 ಕೋಟಿಗಳಾಗಿತ್ತು. ಇಂದು 5 ವರ್ಷಗಳ ನಂತರ ಇದು ಹೆಚ್ಚುವರಿಯಾಗಿ 4,96,000 ಕೋಟಿಗಳಾಗಿದೆ. ಹಾಗಾಗಿ ಅಕ್ಷರಶಃ 10 ಲಕ್ಷ ಕೋಟಿ ತಮಿಳುನಾಡು ಆಡಳಿತಾತ್ಮಕ ಸಾಲದಲ್ಲಿದೆ. ಮತ್ತು ಅವರು 5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಯಾವುದಕ್ಕಾಗಿ? 5 ಲಕ್ಷ ಕೋಟಿಗಳಲ್ಲಿ ಬಂಡವಾಳ ಹೂಡಿಕೆಯು ಕೇವಲ 1,66,000 ಕೋಟಿಗಳು ಮಾತ್ರ. 3,50,000 ಕೋಟಿಗಳೊಂದಿಗೆ ಅವ್ರು ಏನು ಮಾಡಿದ್ರು? ಅವರು ಸಾಲವನ್ನು ತೀರಿಸಲು ಸಾಲ ಮಾಡಿದರು. ಅವರು ಬಡ್ಡಿಯನ್ನು ಪಾವತಿಸಲು ಸಾಲ ಮಾಡಿದರು. ಇದು ಒಂದು ಆಡಳಿತವೇ? ತಮಿಳುನಾಡಿನಲ್ಲಿ ಎಷ್ಟೊಂದು ಬೇರೆ ಎಲ್ಲಾ ಪಕ್ಷಗಳು ಹೇಗಿದ್ದರೂ ಅದೇ ಉಚಿತ ಕೊಡುಗೆಗಳನ್ನ ನೀಡುತ್ತವೆ. ಇಲ್ಲ, ಆದರೆ ಇದು ಎಲ್ಲವನ್ನೂ ಮೀರಿದ್ದಾಗಿದೆ. ಕಳೆದ ವರ್ಷ ಅವರು 1,82,000 ಕೋಟಿ ಸಾಲ ಮಾಡಿದರು. ಕೇವಲ ಒಂದೇ ವರ್ಷದಲ್ಲಿ ಅವರು 1,82,000 ಕೋಟಿ ಸಾಲ ಪಡೆದರು. ಮತ್ತು ಬಂಡವಾಳ ಹೂಡಿಕೆಯು ಕೇವಲ 52,000 ಕೋಟಿಗಳು ಮಾತ್ರ. ಆದರೆ ಕಳೆದ ವರ್ಷ ಅವರು ದೇಶದಲ್ಲಿ ಅತಿ ವೇಗದ GDP ಬೆಳವಣಿಗೆಯನ್ನು ಹೊಂದಿದ್ದರು. ಅಂದರೆ ನಾನು ಮಾಡಬಹುದಾದ ಎಲ್ಲವನ್ನು ಕಳೆದ ವರ್ಷ ಆದರೆ ಹೇಗಿದ್ದರು ಅಂದರೆ ಅದು ಕೇವಲ ನಾನು ಅದನ್ನೆಲ್ಲ ಸಮರ್ಥಿಸಿಕೊಂಡು ಬ್ಲಾ 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 ಅಂತೆಲ್ಲ ಹೇಳ್ಬೋದಿತ್ತು. ಆದರೆ ಇದೇ ವಾಸ್ತವ. ಕೇವಲ ಒಂದು ಸಣ್ಣ ಪ್ರಶ್ನೆ. ಹಾಗಾಗಿ ಹೌದು, ಸ್ಥಳೀಯ ಜನರು ನಮಗೆ ಬದಲಾವಣೆ ಬೇಕು ಎನ್ನುತ್ತಾರೆ, ಆದರೆ ಅವರು ದ್ವಿಪಕ್ಷೀಯ ವ್ಯವಸ್ಥೆಯಿಂದಲೂ ಬದಲಾವಣೆ ಬೇಕು ಎಂದು ಹೇಳುತ್ತಾರೆ. ನಿಮ್ಗೆ ಗೊತ್ತಲ್ಲ, ಒಂದ್ಸಾರಿ DMK, ಇನ್ನೊಂದ್ಸಾರಿ AIDMK, ಮತ್ತೆ ಅದರಿಂದಲೂ ಅವರಿಗೆ ಬದಲಾವಣೆ ಬೇಕಾಗಿದೆ. ಅದು ಕೇವಲ DMK ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ ಎನ್ನುವುದು ಮಾತ್ರವಲ್ಲ, ಅವರಿಗೆ ಬೇರೆ ಏನಾದರೂ ಬೇಕು. ಹೌದು, ಖಂಡಿತವಾಗಿ. ತಮಿಳುನಾಡು ಯಾವಾಗಲೂ ಬದಲಾಗ್ತಲೇ ಇದೆ, ಮತ್ತು ನಮ್ಮಿಂದಾಗಿ 2016ರಲ್ಲಿ ಹೊರತುಪಡಿಸಿ. ಯಾಕೆಂದರೆ ನಾನು ಒಬ್ಬಳೇ ನಿಂತಿದ್ದೆ, ಮಾತ್ರ ಮುನ್ನೇತ್ರಂ ನೀವು ಅಲ್ಲಿದ್ದೀರಿ. ಹಾಗಾಗಿ ಮತ್ತು ಈ ಬಾರಿ ಅದು ಬದಲಾಗಲಿದೆ. ಪ್ರತಿ 5 ವರ್ಷಗಳಿಗೊಮ್ಮೆ ಅದು ಬದಲಾಗ್ತಾ ಇದೆ. ಹಾಗಾಗಿ ಅದು ಮತ್ತೊಂದು ಕಾರಣ ಉಮಾ, ಜನರು ನೋಡಲು ಬಯಸುವಂತೆ ಯಾಕೆ ಮತ್ತೆ ಅಧಿಕಾರಕ್ಕೆ ಬರುವುದಿಲ್ಲ ಎಂಬುದಕ್ಕೆ. ಆದ್ರೆ ಅವರು ಈ ದ್ವಿಪಕ್ಷೀಯ ವ್ಯವಸ್ಥೆಯಿಂದ ಒಂದು ಬದಲಾವಣೆಯನ್ನ ಬಯಸ್ತಾರೆ. ಇಲ್ಲ, ಅಷ್ಟೇ. ಒಮ್ಮೆ ಮಾಟಲ್ ಕೆಲೆ ಮತ್ತು ಕೂಡ ಹೌದು, ನಾನು ಇದನ್ನು ನಿರಾಕರಿಸೋದಿಲ್ಲ. ಅವರು ಅದನ್ನ ನೆಲಮಟ್ಟದಲ್ಲಿ ಬಹಳಷ್ಟು ಕೇಳಲು ಬಯಸ್ತಾರೆ. ಹಾಗೆ ನೋಡಿ, ನೀವು ಅದನ್ನು ನೆಲಮಟ್ಟದಲ್ಲಿ ಕೇಳ್ತೀರಿ. ನಾನು ಇದನ್ನು ನಿರಾಕರಿಸೋದಿಲ್ಲ. ಆದರೆ ಹತ್ತಿರ ಚುನಾವಣೆ ಬಂದಾಗ ನೋಡಿ, ನಾನು 2016ರಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದಾಗ ಜನರು ಬದಲಾವಣೆ ಬಯಸಿದ್ರು. ಆದರೆ ನಂತರ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಅವರು ಸರಿ ಇವನು ಗೆಲ್ಲುವುದಿಲ್ಲ ಅಂತ ನೋಡಿದಾಗ
ನಾನೇಕೆ ನನ್ನ ಮತವನ್ನು ವ್ಯರ್ಥ ಮಾಡಬೇಕು? ಹಾಗಾಗಿ ನಾನು ವಿರೋಧಿಸ್ತಿರುವ ವಿರೋಧ ಪಕ್ಷಕ್ಕೆ ಮತ ಹಾಕ್ತೇನೆ. ಇಂದು ಆಗುತ್ತಿರೋದು ಇದೆ, ವಿಜಯ್ ಜೊತೆಗೂ ಆಗಲಿರೋದು ಇದೆ. ಹಾಗಾಗಿ ಅವರಿಗೆ ಬೆಂಬಲ ಇರ್ಬೋದು. ಆದರೆ ವೋಟ್ ಹಾಕುವ ವಿಷಯಕ್ಕೆ ಬಂದರೆ ಅವರು ಬೂತ್ಗೆ ಹೋದಾಗ 1 ದಿನ ಮುಂಚೆ 2 ದಿನ ಮುಂಚೆ ಅವ್ರು ಹೇಳ್ತಾರೆ ವಿಜಯ್ ಗೆಲ್ಲೋದಿಲ್ಲ ಅಂತಾದಮೇಲೆ ನಾನು ಯಾಕೆ ನನ್ನ ವೋಟನ್ನು ಅವ್ರಿಗೆ ಹಾಕಿ ವೇಸ್ಟ್ ಮಾಡಬೇಕು? ಹಾಗಾಗಿ ಅದಾಗಲಿದೆ, ಅದು ಈಗಾಗಲೇ ಆಗುತ್ತಿದೆ. ಹಾಗಾಗಿ ಅದು ಮತ್ತೊಂದು ದೊಡ್ಡ ಪಾಯಿಂಟ್, ಅಂದರೆ ನಾವು ಗೆಲ್ಲುತ್ತೇವೆ ಎನ್ನುವುದಕ್ಕೆ. ಒಂದು ವೇಳೆ ಅದು ಅತಂತ್ರ ವಿಧಾನಸಭೆಯಾದರೆ ಸಮತೋಲನನ ಕಾಯ್ದುಕೊಳ್ಳುವ ಸ್ಥಾನಕ್ಕೆ ಬರುವಷ್ಟು ನೀವು ಪಡೆಯಬಹುದು. ಆಗ ನೀವು ಬದಲಾಯಿಸುತ್ತೀರಿ. ಅದು ಇರಬೇಕು. ಇಲ್ಲ ನಾನು ಆ ಸೂಕ್ಷ್ಮ ವಿಷಯಗಳಿಗೆ ಹೋಗಲು ಬಯಸುವುದಿಲ್ಲ. ADMK ಅಧಿಕಾರಕ್ಕೆ ಬರುತ್ತದೆ. ಧನ್ಯವಾದಗಳು. ಇದು ADMK ಸರ್ಕಾರವಾಗಲಿದೆ, ADMK ಅಧಿಕಾರಕ್ಕೆ ಬರಲಿದೆ, ಅದು ADMK ಅಧಿಕಾರಕ್ಕೆ ಬರುತ್ತದೆ. ಧನ್ಯವಾದಗಳು ಪ್ರಣವ್.